ಏನು ಒಕ್ಕೂಟದಿಂದ ಹೆಚ್ಚುವರಿ ಮಾಡಬೇಕು ಅಂತಕ್ಕಂಥ ಪ್ರಸ್ತಾಪ ಹಾಲು ಮಹಾಮಂಡಲ ಮತ್ತು ಸರ್ಕಾರದ ಮಧ್ಯೆ ಚರ್ಚೆ ನಡೀತಾ ಇದೆ. ಇವತ್ತು ರೈತರು ಬಹಳ ಸಂಕಷ್ಟ ಸಿಗಾಕೊಂಡಿದ್ದಾರೆ. 1 ಲೀಟರ್ ಹಾಲನ್ನ ಉತ್ಪತ್ತಿ ಮಾಡಬೇಕಾದ್ರೆ ಅವರ ಕಷ್ಟ ಬಹಳ ಮಟ್ಟಿಗಿದೆ. ಫೀಡ್ಸ್ ರೇಟ್ ಜಾಸ್ತಿ ಆಗಿದೆ. ಎಲ್ಲ ಅದಕ್ಕೆ ಒದಗಿಸ್ತಕ್ಕಂಥ ಎಲ್ಲ ರೀತಿಯ ಸೌಲಭ್ಯಗಳ ದರ ಹೆಚ್ಚಿಗೆ ಆಗಿದೆ. ಅದಕ್ಕೋಸ್ಕರ ಹಾಲಿನ ದರವನ್ನ ಹೆಚ್ಚಿಸಿದ್ರೆ ಅದನ್ನ ಸಂಪೂರ್ಣವಾಗಿ ರೈತರಿಗೆ ಕೊಡಬೇಕು ಆ ಪಾಲನ್ನ. ಯಾಕೆಂದ್ರೆ ಇವತ್ತು 180 ml ವಿಸ್ಕಿ ತಯಾರು ಮಾಡಬೇಕಾದ್ರೆ 300-400 ರೂಪಾಯಿ ಕೊಡ್ತಾ ಇದ್ದೀವಿ. 1 ಲೀಟರ್ ಹಾಲಿಗೆ ಇವತ್ತು ಕೇವಲ ಸರ್ಕಾರ ಕೊಟ್ಟಿದೆ, ಪರಿಹಾರ ಕೊಡ್ತಾ ಇದೆ, 5 ರೂಪಾಯಿ ಲೀಟರ್ ಕೊಡ್ತಾ ಇದೆ. ಆದ್ರೆ ಅದನ್ನ ಶ್ಲಾಘನೆ ಮಾಡ್ತೀವಿ. ಅದ್ರ ಜೊತೆಗೆ ಈಗೇನ್ ದರ ಹೆಚ್ಚಿಸ್ತಾರೆ ಆ ದರವನ್ನ ನಿಜವಾಗ್ಲೂ ಹೆಚ್ಚಿನ ಮಟ್ಟದಲ್ಲಿ ಪೂರ್ಣ ಪ್ರಮಾಣದಲ್ಲಿ ರೈತರಿಗೆ ಹಣವನ್ನ ವಿನಿಯೋಗ ಮಾಡಲಿಕ್ಕೆ ಕೊಡಬೇಕು. ರೈತರಿಗೆ ಕೊಡೋದಾದ್ರೆ, ರೈತರ ಅಕೌಂಟ್ಗೆ ಆ ಹಣ ಹೋಗೋದಾದ್ರೆ, ನಾನು ಹಾಲಿನ ದರವನ್ನ ರೈತರ ಸಂಕಷ್ಟ ಗೊತ್ತಿರೋದ್ರಿಂದ ಹಾಲನ್ನ ಹಗಲು ರಾತ್ರಿ ಪೋಷಣೆ ಮಾಡಿ ಆ ರೈತರು ಏನ್ ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಹಾಲಿನ ದರ ಸಾಕಾಗೋದಿಲ್ಲ. 34-35 ರೂಪಾಯಿ ಸಿಗ್ತಾ ಇದೆ. ಅವ್ರಿಗೆ ಇನ್ನೂ ಹೆಚ್ಚುವರಿ ಹಣ ಸಿಗಬೇಕು ಅನ್ನೋದು ನಮ್ಮ ಒತ್ತಾಯ. ಅದು ಸಿಗಲಿ ಅಂತ ಹೇಳಿ ಅದಕ್ಕೆ ಸರ್ಕಾರಕ್ಕೆ ನಾನು ಈ ಮೂಲಕ ಮನವಿ ಮಾಡ್ಕೊಳ್ಳೋದು, ಆ ಏನು ಹಾಲಿನ ದರವನ್ನು ಹೆಚ್ಚಳ ಮಾಡ್ತೀರಿ ಅದರ ಪೂರ್ಣ ಪ್ರಮಾಣದ ಹಣವನ್ನು ರೈತರಿಗೆ ಕೊಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಅಲ್ಲ, ಅದು ಏನ್ ಚರ್ಚೆ ಈಗ ಏನು ಚರ್ಚೆ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಒತ್ತಾಯ ಪೂರ್ಣ ಪ್ರಮಾಣದಲ್ಲಿ ಹೆಚ್ಚಿಗೆ ಆದಂತ ದರ ಇನ್ಯಾವುದೇ ಆಕ್ಟಿವಿಟಿಗೆ ವಿನಿಯೋಗ ಆಗ್ದಲನೆ ಯಾರು ಗ್ರಾಹಕರಿದ್ದಾರೆ, ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿದ್ದಾರೆ, ಅವ್ರಿಗೆ ಹೋಗ್ಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಲ್ಲ ಜಾಸ್ತಿ ಆಗಿದೆ, ಅಲ್ಲಿಗೂ ಹೋಗುತ್ತಲ್ವಾ, ರೈತರಿಗೆ ಎಲ್ಲಿ ಹೋಗುತ್ತೆ ಅಂತ. ರೈತರಿಗೆ ಪೂರ್ಣ ಪ್ರಮಾಣದಲ್ಲಿ ಹೋಗೋ ಸಾಧ್ಯತೆ ಕಡಿಮೆ ಇದೆ ಅಂತ. ಇಲ್ಲ, ರೈತರಿಗೆ ಪೂರ್ಣ ಪ್ರಮಾಣದಲ್ಲೇ ಕೊಡಬೇಕಾಗುತ್ತೆ. ಇದರಲ್ಲಿ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜು ಅದು ಪ್ರಶ್ನೆ ಅಲ್ಲ. ಸರ್ಕಾರದಿಂದಲೂ 5 ರೂಪಾಯಿ ಕೊಡ್ತಾರೆ, ಸಾಲದು. ರೈತರಿಗೆ ದಯಮಾಡಿ ಕೊಡಬೇಕು.